ನಮಸ್ಕಾರ ಸ್ನೇಹಿತರೆ, ಖುಷೀಸ್ ಹೆಲ್ದಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಒಂದು ಕ್ವಿಕ್ ಆಗಿ ಇನ್ಸ್ಟಂಟ್ ಆಗಿ ಮಾಡುವಂತಹ ಜೋಳದ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಕ್ವಿಕ್ ಅಂಡ್ ಸಿಂಪಲ್, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ, ತುಂಬಾನೇ ಬೇಗನೆ ಆಗುವಂತಹ ಜೋಳದ ದೋಸೆ ಇದು. ಜೋಳದ ರೊಟ್ಟಿ ಮಾಡಕ್ ಬರಲ್ಲ ಅಂದವರು ಈ ರೀತಿ ಸಿಂಪಲ್ ಆಗಿ ಜೋಳದ ದೋಸೆ ಕೂಡ ಮಾಡ್ಕೊಂಡು ತಿನ್ಬೋದು. ಇದು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು. ಸೊ ಈ ಜೋಳದ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ. ಬೇಕಿದ್ದಲ್ಲಿ ನಾವು ಪಾತ್ರೆಯಲ್ಲೇನೆ ಕೂಡ ಇದನ್ನ ಮಿಕ್ಸ್ ಮಾಡಿ ಇಟ್ಕೋಬಹುದು. ಬಟ್ ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋದ್ರಿಂದ ತುಂಬಾನೇ ಕ್ವಿಕ್ ಆಗಿ ಅದು ಬ್ಲೆಂಡ್ ಆಗುತ್ತೆ, ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ. ಹಾಗಾಗಿ ನಾನು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ. ಸೊ ನಾನಿಲ್ಲಿ 2 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನ ಹಾಕೊಂತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಹಾಗೆ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೊಂತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಬರೋವರೆಗೂ ಇದನ್ನ ನೀಟಾಗಿ ರುಬ್ಕೊಳ್ಳೋಣ. ನೀವು ಪಾತ್ರೆಯಲ್ಲೇ ಕೂಡ 2 ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು. ಬಟ್ ನಾನು ಮಿಕ್ಸಿಲಿ ಹಾಕೊಳ್ತಾ ಇರೋ ಕಾರಣ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಂಡು ಮಿಕ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ತುಂಬಾ ಮಿಕ್ಸ್ ಮಾಡೋಷ್ಟು ಸಮಯ ಇಲ್ಲ ಅಂದ್ರೆ ಈ ರೀತಿ ಮಿಕ್ಸಿಲಿ ಹಾಕೊಂಡ್ರೆ ನೀಟಾಗಿ ಮಿಕ್ಸ್ ಆಗ್ಬಿಡತ್ತೆ. ಸೊ ಈಗ ಇದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಸೊ ಈಗ ನೋಡ್ತಾ ಇರ್ಬೋದು, ನೀಟಾಗಿ ಮಿಕ್ಸ್ ಆಗಿದೆ ಇಲ್ಲಿ 2 ಹಿಟ್ಟು. ಈಗ ಇದನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ. ಸೊ ಈ ಬ್ಯಾಟರ್ ಸ್ವಲ್ಪ ತೆಳುಗಿದ್ರೇನೆ ಚೆನ್ನಾಗಿ ದೋಸೆ ಗರ್ಗರಿಯಾಗಿ ಬರುತ್ತೆ. ತುಂಬಾ ಮಂದ ಇದ್ರೆ ಎದ್ದೇಳೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ತೆಳುಗೆನೆ ಮಾಡ್ಕೊಳ್ಳೋಣ. ಸೊ ನಾನು ಯಾವುದೇ ರೀತಿ ಸೋಡಾ ಏನು ಬಳಸ್ತಾ ಇಲ್ಲ, ಆದ್ರೂ ಕೂಡ ಗರ್ಗರಿಯಾಗಿ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಹೆಲ್ತ್ಗೂ ಕೂಡ ಒಳ್ಳೇದು. ಈಗ ಜೋಳದ ಹಿಟ್ಟು ರೆಡಿ ಆಗಿದೆ. ಸೊ ಇದನ್ನ 10 ಮಿನಿಟ್ಸ್ ರೆಸ್ಟ್ ಮಾಡಕ್ ಬಿಡೋಣ ಸಾಕು. ಒಂದಕ್ಕೊಂದು ಹೊಂದ್ಕೊಂಡು ಚೆನ್ನಾಗಿ ನೆಂದಾಗ ಚೆನ್ನಾಗಿ ದೋಸೆ ಬರುತ್ತೆ. ಹಾಗಾಗಿ 10 ಮಿನಿಟ್ಸ್ ನಾನು ಇದನ್ನ ರೆಸ್ಟ್ ಮಾಡಕ್ ಬಿಡ್ತೀನಿ. ಅದಾದ್ಮೇಲೆ ದೋಸೆ ಹಾಕೊಳ್ಳೋಣ. ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಅಂತ. ಸೊ ಸಿಂಪಲ್ ಆಗಿ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡೋಣ. ಈಗ ಇದನ್ನ 10 ಮಿನಿಟ್ಸ್ ರೆಸ್ಟ್ ಮಾಡಕ್ ಬಿಡೋಣ. ಓಕೆ, ಈಗ 10 ನಿಮಿಷ ಆಗಿದೆ. ನೋಡಿ, ಈ ರೀತಿ ಸ್ವಲ್ಪ ತೆಳುವಾಗಿ ಇರಬೇಕು ಕನ್ಸಿಸ್ಟೆನ್ಸಿ. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿ ತೆಳುವಾಗೆ ಇರಬೇಕು, ಅವಾಗ ಗರ್ಗರಿಯಾಗಿ ದೋಸೆ ಚೆನ್ನಾಗಿ ಬರುತ್ತೆ. ಓಕೆ, ಈಗ ದೋಸೆ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸೊ ಒಂದು ಇಂಪಾರ್ಟೆಂಟ್ ನೋಟ್ ಏನಂದ್ರೆ, ನಾನು ನಿಮ್ಗೆ ಮುಂಚೆನೆ ತಿಳಿಸಿದ್ದೀನಿ, ದೋಸೆ ಹಿಟ್ಟು ತುಂಬಾನೇ ತೆಳುಗೆ ಕಲ್ಸ್ಕೋಬೇಕು. ಗಟ್ಟಿಗೆ ಕಲ್ಸ್ಕೊಂಡ್ರೆ ದೋಸೆ ಎದ್ದೇಳೋದಿಲ್ಲ. ಸೊ ಹಾಗಾಗಿ ತುಂಬಾ ತೆಳುಗೆ ಕಲ್ಸ್ಕೋಬೇಕು ಇದನ್ನ. ಈ ದೋಸೆನ ನೀವು ಚಟ್ನಿ, ಸಾಂಬಾರ್, ಗೊಜ್ಜು, ನಿಮ್ಗೆ ಯಾವ್ದೆಲ್ಲ ಇಷ್ಟ ಆಗುತ್ತೆ ಅದ್ರ ಕಾಂಬಿನೇಷನ್ ಅಲ್ಲಿ ತಿನ್ಬೋದು. ಚಟ್ನಿ ಪುಡಿ, ಸಾಂಬಾರ್, ಗೊಜ್ಜು, ಚಟ್ನಿ, ನಿಮ್ಗೆ ಯಾವ್ದೆಲ್ಲ ಇಷ್ಟ ಆಗುತ್ತೆ, ಅಥವಾ ಗ್ರೇವಿ, ಪಲ್ಯ, ಎಲ್ಲಾದ್ರಲ್ಲೂ ಈ ಜೋಳದ ದೋಸೆ ತುಂಬಾನೇ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಕೂಡ. ಸೊ ಈ ರೀತಿ 1 ಮಿನಿಟ್ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಬೇಕಿದ್ದಲ್ಲಿ ತುಪ್ಪ ಕೂಡ ಹಾಕೋಬಹುದು. ಸೊ ಸುತ್ತ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ನೋಡಿ ಎಷ್ಟು ಗರ್ಗರಿಯಾಗಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಜೋಳ ಕೂಡ ನಮ್ಮ ಬಾಡಿಗೆ ತುಂಬಾನೇ ಬೇಕಾಗಿರುವಂತಹ ಒಂದು ಮಿಲ್ಲೆಟ್. ಸೊ ನಾರ್ತ್ ಸೈಡ್ ಕರ್ನಾಟಕದವರು ಜೋಳದ ರೊಟ್ಟಿ ಎಲ್ಲ ಮಾಡ್ಕೊಂಡು ತಿಂತಾ ಇರ್ತಾರೆ. ಬಟ್ ಸೌತ್ ಕರ್ನಾಟಕದವ್ರಿಗೆ ತುಂಬಾ ಜನಕ್ಕೆ ರೊಟ್ಟಿ ಮಾಡೋದಕ್ಕೆ ಬರೋದಿಲ್ಲ. ಅಂಥವ್ರು ಈ ರೀತಿ ದೋಸೆಯನ್ನ ಮಾಡಿ ಕೂಡ ಆ ಜೋಳ ಏನಿದೆ ಅದರಲ್ಲಿರೋ ಅಂಶನ ಈ ರೀತಿ ನಮ್ಮ ದೇಹಕ್ಕೆ ನಾವು ಪಡ್ಕೋಬಹುದು. ಸೊ ನೋಡಿ, ಈ ರೀತಿ 2 ಸೈಡ್ ಬೇಯಿಸ್ಕೊಂಡು ತುಪ್ಪ ಬೇಕಿದ್ದಲ್ಲಿ ತುಪ್ಪ ಕೂಡ ಹಾಕೊಂಡು ತಿನ್ಬೋದು. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕೊಂತಾ ಇದ್ದೀನಿ. ನೋಡಿದ್ರಲ್ವಾ ವೀಕ್ಷಕರೇ, ಗರಿ ಗರಿಯಾದ ಜೋಳದ ದೋಸೆ ಸವಿಯಲು ಸಿದ್ಧ.
ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.